ಮಾಧವಿ ಲತಾ ಮದುವೆ ಆಗುತ್ತೆ ಪ್ರೀತಿಯಿಂದ, ಆದ್ರೆ ನಂತರ ಮತ್ತೊಂದು ಮದುವೆ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಗಂಡನೇ ಆಸಿಡ್ ಅಟ್ಯಾಕ್ ನ ಮಾಡ್ತಾರಂತೆ. ಇಷ್ಟ ನಾನು ಹೇಳಬಲ್ಲೆ, ಇದ್ರೆ ಹೆಚ್ಚಾಗಿ ಮತ್ತೆ ನಾನು ಮಾತಾಡೋದಕ್ಕೆ ಹೋಗುದಿಲ್ಲ. ಮಾಧವಿ ಲತಾ ಅವರೇ, ನಿಮ್ಮ ಛಲ ನಮ್ಗೆ ಸ್ಫೂರ್ತಿಯಾಗಿದೆ, ಮತ್ತಷ್ಟು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಗೀತಾ ಬದುಕುಳಿದಂತವರು ಸರೋಜಾ ಎಸ್ 33 ವರ್ಷಕ್ಕಿಂತ ಹಿಂದೆ ಒಂದು ಮದುವೆ ಪ್ರಪೋಸಲ್ ನ ಡಿನೈ ಮಾಡ್ತಾರೆ. ಆದ್ರೆ ನಡೆದಂತಹ ಘಟನೆ ಆಮೇಲೆ ಮತ್ತೆ ಅವರನ್ನ ಬದುಕಿನ ಮತ್ತೊಂದು ತಿರುವನ್ನ ತಂದುಕೊಡ್ತು. ಆದ್ರೆ ಛಲದಿಂದ, ಧೈರ್ಯದಿಂದ ಏನಾದ್ರೂ ಸರಿ ಬದುಕಿ ತೋರಿಸಬಲ್ಲೆ ಅಂತ ಹೇಳಿ ನಮಗೆ ಸ್ಫೂರ್ತಿಯಾಗಿ ನಿಂತಂತವರು ಸರೋಜಾ ಎಸ್. ಮತ್ತೊಮ್ಮೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ 50,000 ರೂಪಾಯಿಯ ಚೆಕ್ ನ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಣಯರಾಜ್ ಶ್ರೀನಾಥ್ ಅವರು ಬಂದಿದ್ದಾರೆ, ಅವರ ಮಗ ರೋಹಿತ್ ಶ್ರೀನಾಥ್ ಅವರು ಕೂಡ ಬಂದಿದ್ದಾರೆ. ಅವರ ಜೊತೆ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದಂತವರು. ಸ್ವಾಗತ ಮ್ಯಾಮ್. ಇಲ್ಲಿ ಮುಂದೆ ನೋಡಿ ಮ್ಯಾಮ್, ಇಲ್ಲಿ ಮುಂದೆ. ಸರೋಜಾ ಎಸ್ ಅವರು 2 ಮಾತನಾಡಬೇಕಾಗಿ ಕೇಳ್ಕೊಳ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಎಲ್ಲರಿಗೂ ನಮಸ್ತೆ. ನಾನು ಸರೋಜಾ. ನಾನು 33 ವರ್ಷದ ಹಿಂದೆ ಆಸಿಡ್ ಅಟ್ಯಾಕ್ ಆಗಿತ್ತು. ನಾನು SSLC ಇರುವಾಗಲೇ ಟಾಪರು. ಆವಾಗಲೇ ಮದುವೆ ಗಲಾಟೆ ಬಂತು, ಈ ಥರ ಆಸಿಡ್ ಅಟ್ಯಾಕ್ ಆಯಿತು. 33 ವರ್ಷದಿಂದನೇ ನಾನು ಟಾಪರ್ ಆಗಿದ್ದರಿಂದ ಗೌರ್ಮೆಂಟಿಂದನೇ ಅಂಗನವಾಡಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಕೊಟ್ಟಿದ್ರು. ಕೆಲಸಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಆ ಕಡೆಯಿಂದ ಬಂದು ಆಸಿಡ್ ಹಾಕಿದ್ದು. ನಮ್ಮ ಮನೇಲಿ ಇಷ್ಟು ಚಿಕ್ಕವಳು ಮದುವೆ ಮಾಡಲ್ಲ ಅಂತ ಮೊದಲಾಗಿ ನನಗೆ ಇಷ್ಟ ಇರಲಿಲ್ಲ. ನಾನು ಚೆನ್ನಾಗಿ ಓದಿ ಇನ್ನೂ ಇದಾಗಬೇಕು ಅಂತ ಕೆಲಸ ಮಾಡ್ತಾಯಿದ್ದೆ. ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಆ ಕಡೆಯಿಂದ ದಾರಿಯಲ್ಲಿ ಬಂದು ಆಸಿಡ್ ಹಾಕಿ ಗಾಡಿಯಲ್ಲಿ ಹೋಗಿದ್ದಷ್ಟು ಸ್ವಂತದವರೇ. ಆಮೇಲೆ KR ಹಾಸ್ಪಿಟ್ಲು ಮೈಸೂರಲ್ಲಿ 1 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ಇರಲೇಬಾರ್ದು, ನಾನು ಇಷ್ಟೆಲ್ಲ ಆಗಿದೆ ಅಂತ ಎಷ್ಟೋ ಸಾರಿ ಸಾಯ್ಬೇಕಂತೆಲ್ಲ ಅಂದ್ಕೊಂಡ್ರು. ಒಂದು SMMI ಸಭೆಯ ಸಿಸ್ಟರ್ಸು ನನ್ನ ಸೇವ್ ಮಾಡಿ, ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿ ಆಗ್ತೀಯಾ, ನೀನು ಬದುಕಬೇಕು ಅಂತೇಳಿ ನನ್ನ ಇಲ್ಲಿವರೆಗೂ ಇಷ್ಟು ಜೀವ ಉಳಿಸಿದ್ರು. ಮತ್ತು ಅಲ್ಲಿಂದ ಬಂದು ಅಲ್ಲಿ 5 ವರ್ಷ ಮಕ್ಕಳಿಗೆ ಟೀಚ್ ಮಾಡಿಕೊಂಡೆ. ನಾನು ಈ ಫೇಸಲ್ಲೇ ಕಾನ್ವೆಂಟ್ ಒಳಗಡೆನೇ ಇದ್ಬಿಟ್ಟೆ. ಪುನಃ ಅಲ್ಲಿಂದ ಬಂದು ಮನೆಯಲ್ಲಿ ಸರ್ಜರಿ ಮಾಡಿಸಿದ್ರು. 10-15 ಸರ್ಜರಿ ಆಗಿದೆ. ಮೂಗಲ್ಲಿ ಇವಾಗಲೂ ಉಸಿರಾಡೋಕ್ಕಾಗಲ್ಲ, ಬಾಯಿಗೆ ಮಾಡೋಕ್ಕಾಗಲ್ಲ, ಹಂಗೂ ಸರ್ಜರಿಗೆ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಸತ್ಯ ಅವ್ರು ನನ್ನ ಮೀಟ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಚಾರಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದರು. ನಮ್ಮ ತಂದೆ ಎಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದು ಚೆನ್ನಾಗಿ ಬೆಳೆಸಿದ್ರು. ನನ್ನ ಗ್ರಹಚಾರ ಈ ಥರ ಆಯಿತು. ಮದುವೆ ಮಾತಲ್ಲೇ ಬಂದಿದ್ದು. ಇದುವರೆಗೂ ಅದೇ ಥರ ಬೆಳ್ಕೊಂಡು ಬಂದಿದ್ದೀನಿ. ಈಗ ನನ್ನ ಮಗಳು ಒಬ್ಬಳಿದ್ದಾಳೆ, ಮದುವೆ ಆಯಿತು. ದೂರ ಸಂಬಂಧಿಯವರೇ ಮದುವೆ ಮಾಡಿಕೊಟ್ರು. ಸ್ವಲ್ಪ ಏಜ್ ಆಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಮಗಳು ಇದ್ದಾಳೆ. ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೆ. ಈಗ ಕರೆಸಿ ನನಗೆ ಇಷ್ಟೆಲ್ಲ ಸನ್ಮಾನ ಮಾಡಿದ ನನಗೆ ಮೇಘನರಾಜ್ ಮೇಡಮ್ ತುಂಬ ಇಷ್ಟ ಇತ್ತು. ನಾನು ಅವ್ರ ಬಗ್ಗೆ, ಅವ್ರ ಮ್ಯಾರೇಜ್ ಎಲ್ಲ ನಾನು ತುಂಬ ನೋಡ್ತಾ ಇದ್ದೆ. ಚಿರಂಜೀವಿ ಸರ್ ಸತ್ತೋದಾಗಲೂ ನಾನು ತುಂಬ ಹತ್ಬಿಟ್ಟೆ. ಅಷ್ಟು ಚಿಕ್ಕವ್ರಿಗೆ ಈಗ ಇವಾಗಲೂ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಅವರ ಹತ್ರನೇ ನನಗೆ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ನೋಡುವಂಥದ್ದು ಅವಾರ್ಡ್ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಮೇಡಮ್ ಇವ್ರನ್ನೂ ತುಂಬಾ ಸಂತೋಷ ಆಯಿತು ನನಗೆ. ಎಲ್ಲರನ್ನೂ ನೋಡಿ ಶ್ರೀನಾಥ್ ಸರ್ನು ಫಿಲಮಲ್ಲಿ ನೋಡ್ತಾ ಇದ್ವಿ, ನೀನಿರಲ್ಲ ಜೊತೆಯಲ್ಲಿ ಬಾಳೆಲ್ಲ ಹಸಿರಾಗಂತೆ ಅಂತ ಜೀ ಕನ್ನಡದಲ್ಲಿ ಆಡಿದ್ರಲ್ಲ, ನನಗೆ ತುಂಬ ಫೇವ್ರೇಟ್ ಆಡಿಸೋದು. ಸಂತೋಷ
ಧನ್ಯವಾದಗಳು ಸರೋಜ ಅವರೇ. ಈ ಮಾತುಕತೆಯನ್ನ ಕೇಳಿದಾಗ ನಮ್ಗೆ ಆಘಾತ ಆಗುತ್ತೆ, ಆದ್ರೆ ಅಗಾಧವಾದಂತಹ ಶಕ್ತಿಯಿಂದ ಬದುಕನ್ನ ಎದುರಿಸಿ ನಿಂತಿದ್ದೀರಿ. ದೇವರ ಕೃಪೆ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಸಿಡ್ ಅಟ್ಯಾಕ್ ನಿಂದ ಸರ್ವೈವ್ ಆಗಿರುವಂತವರಿದ್ದಾರೆ, ಆದ್ರೆ ಅವರಲ್ಲಿ 3 ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಪ್ರತಿನಿಧಿಸ್ತಾ ಯಾವಾಗಲೂ ಕೂಡ ದೇವರು ಅವರನ್ನ ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಎಷ್ಟೋ ಸಲ ನಾವೇ ನಮ್ಮ ಬದುಕನ್ನ ನಡ್ಸ್ಕೊಂಡು ಹೋಗ್ತಿದೀವಿ, ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ಅನ್ಕೊಳ್ತೀವಿ, ಆದ್ರೆ ಎಷ್ಟೋ ಸಲ ಇಂತಹ ಘಟನೆಗಳು ಸುಳ್ಳು ಅಂತ ಅನಿಸೋ ಹಾಗೆ ಮಾಡುತ್ತೆ. ನಿಮ್ಮ ಪ್ರೀತಿ ಮೇಘನಾ ರಾಜ್ ಕಡೆ ನೀವು ಹೇಳಿರುವಂತಹ ಮಾತುಗಳು ಕೂಡ ನಮಗೆ ಮನಸ್ಸಿಗೆ ತಾಕ್ತು. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ವಿಶ್ವನಾಥ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿದ್ದಾರೆ. ರೋಹಿತ್ ಶ್ರೀನಾಥ್ ಸಾಕಷ್ಟು ವರ್ಷಗಳ ಆದ್ಮೇಲೆ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಮಾಲ್ಗುಡಿ ಡೇಸ್ ನಲ್ಲಿ ರಾಜನ್ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅವರೇ ಇವರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅಂತ ಹೇಳ್ತಾ ಇದ್ದೆ. ನನ್ನ ಕೋ ಸ್ಟಾರ್ ಆಗಿ ನಾನು ಕೂಡ ಅಪರಿಚಿತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ, ನೀವು ಸಿನಿಮಾವನ್ನ ನೋಡಿದ್ರೆ. ಹೀಗೆ ಎಷ್ಟೋ ಜನ ಸಿನಿಮಾವನ್ನ ಕರ್ನಾಟಕ ರಾಜ್ಯಾದ್ಯಂತ ಬೇರೆ ಬೇರೆ ಊರುಗಳಲ್ಲಿ ನೋಡ್ಕೊಂಡು ಬರ್ಬೇಕಾದ್ರೆ ನನ್ಗೆ ಕಾಲ್ ಬರೋದು ಅಥವಾ ಫೋಟೋಸ್ಗಳನ್ನ ಕಳ್ಸೋದು, ಒಂದೊಳ್ಳೆ ಮೆಸೇಜ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ. ಎಷ್ಟೋ ಬಾರಿ ನೀವು ಎಷ್ಟು ಹೊತ್ತು ಕುತ್ಕೊಂಡು ಹೋಗ್ತೀರಿ, ಎಷ್ಟು ಕಥೆಗಳನ್ನ ಕೇಳ್ತೀರಿ, ಏನೇನೆಲ್ಲ ಗ್ರಾಫಿಕ್ಸ್ ನೋಡ್ತೀರಿ ಅನ್ನೋಕ್ಕಿಂತ ಆ ಸಿನಿಮಾ ಏನು ಪ್ರಭಾವ ಬೀರಿದೆ ನಿಮ್ಮ ಮನಸ್ಸಿನ ಮೇಲೆ, ಏನು ಸಂದೇಶವನ್ನ ಕೊಡೋದಕ್ಕೆ ಹೊರಟಿದೆ ಅಂತ ಹೇಳಿ ತಲುಪಿದ್ವಿ ಅಂತ ಹೇಳಿದ್ರೆ ಅದು ಯಶಸ್ಸು. ಇವತ್ತು ಅಪರಿಚಿತ ಸಿನಿಮಾದ ಯಶಸ್ಸನ್ನ ಆಚರಿಸ್ತಿದ್ದ ಹಾಗೆ ಈ ಮಾಧ್ಯಮ ಸಾಕಷ್ಟು ನಮಗೆ ಸಹಾಯ ಮಾಡಿದೆ. ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ಒಂದು ಸಿನಿಮಾವನ್ನ ಎಲ್ಲರಿಗೂ ತಲುಪೋ ರೀತಿಯಲ್ಲಿ ನಿಮ್ಮೆಲ್ಲರ ಒಂದು ವಿಶೇಷವಾದಂತಹ ಬೆಂಬಲ ನಮ್ಮ ಜೊತೆಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ಮಾಧ್ಯಮ ರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿಕೊಂಡು ಸಾಕಷ್ಟು ಜನರಿಗೆ ದಾರಿ ದೀಪವಾಗಿರುವಂತಹ ಕೆಲವರನ್ನ ನಾವಿವತ್ತು ಆಯ್ಕೆ ಮಾಡಿ ವೇದಿಕೆ ಇವರ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನೋಡ್ತಾ ಬರ್ತಾ ಇದ್ವಿ. ಟಿವಿಯಲ್ಲಿ ಹಾಗೆ ಬೇರೆ ಬೇರೆ ಕಡೆ, ಇನ್ನು ಪ್ರೆಸ್ ಕ್ಲಬ್ ನಲ್ಲೂ ಕೂಡ ಇವರು ಅಧ್ಯಕ್ಷರಾಗಿದ್ರು. ಇವರ ಬಗ್ಗೆ ನಾನು ಹೆಚ್ಚು ಹೇಳಬೇಕು, ಅದಕ್ಕಿಂತ ಮುಂಚೆ ಅವರನ್ನ ವೇದಿಕೆಯ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಪ್ರಖ್ಯಾತ ಪತ್ರಕರ್ತರಾಗಿರುವಂತಹ ಸದಾಶಿವ್ ಶರಿ ಅವರನ್ನ ಪ್ರೀತಿಯಿಂದ ವೇದಿಕೆಯ ಮೇಲೆ ಬರಮಾಡ್ಕೊಳ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಲ್ಲಿ ಹುಟ್ಟಿದಂತವರು. ನಂತರ ಸಾಕಷ್ಟು ಅವರ ಜರ್ನಿ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಹೋದ್ರೆ ಸಾಕಷ್ಟು ವಿಚಾರಗಳಿದೆ, ಆದ್ರೆ ನಾನು ಕ್ವಿಕ್ಲಿ ಒಂದಿಷ್ಟು ಪಾಯಿಂಟರ್ಸ್ ಗಳನ್ನ ಹೇಳಬೇಕು, ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮುಂಜಾನೆ ಕನ್ನಡ ದಿನಪತ್ರಿಕೆಯಲ್ಲಿ ಕ್ರೀಡಾ ವರದಿಗಾರನಾಗಿ ಅವರು ಪ್ರಾರಂಭ ಮಾಡ್ತಾರೆ. ನಂತರ ಈ ಸಂಜೆ ಅರಗಿಣಿಯಲ್ಲಿ ಸಿನಿಮಾ ವರದಿಗಾರರಾಗಿ, PBI ಮತ್ತು ದೂರದರ್ಶನದಲ್ಲಿ ಪಾರ್ಟ್ ಟೈಮ್ ನ್ಯೂಸ್ ಅಸಿಸ್ಟೆಂಟ್ ಆಗ್ತಾರೆ. ಹಿರಿಯ ವರದಿಗಾರರಾಗಿ ಲಂಕೇಶ್ ಪತ್ರಿಕೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬ್ಯಾಂಗ್ಲೋರ್ ಬಯಾಸ್ ಇಂಗ್ಲಿಷ್ ವಾರಪತ್ರಿಕೆಯ ಮುಖ್ಯ ವರದಿಗಾರರಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಈ ಟಿವಿಯಲ್ಲಿ 3 ವರ್ಷಗಳ ಕಾಲ ಒಂದು ಮಾತು, ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಸಿನಿಮಾ ನಟ ನಟಿಯರನ್ನ ಸಂದರ್ಶನ ಮಾಡುವಂಥದ್ದು. ನಂತರ ಸತತ 4 ವರ್ಷಗಳಿಂದ 2017ರಿಂದ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಅಧ್ಯಕ್ಷರು ಕೂಡ ಆಗ್ತಾರೆ. 5 ಬಾರಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 8 ವರ್ಷಗಳ ಕಾಲ ಚಲನಚಿತ್ರ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ, ಹಾಗೆ ಶ್ರೀ BV ಕಾರಂತ್ ಅಧ್ಯಕ್ಷತೆಯ ಚಲನಚಿತ್ರ ಗುಣಾತ್ಮ ಆಯ್ಕೆ ಸಮಿತಿಯ ಸದಸ್ಯ ಹಾಗೂ ರಾಜ್ಯ ಚಲನಚಿತ್ರ ಭಂಡಾರದಲ್ಲೂ ಕೂಡ ಸದಸ್ಯರಾಗಿದ್ದರು. 2021ನೇ ಸಾಲಿನ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರು ಕೂಡ ಇವರಾಗಿದ್ದಾರೆ. ಹಾಗೆ ಇವರೇ ಡೈರೆಕ್ಟ್ ಮಾಡಿರುವಂತಹ ಒಂದು ಸಿನಿಮಾ ಪ್ರಾರ್ಥನಾ ಸಿನಿಮಾದಲ್ಲಿ ಅನಂತನಾಗ್, ಪ್ರಕಾಶ್ ರೈ, ಇನ್ಫೋಸಿಸ್ ಫೌಂಡೇಶನ್ ನ ಶ್ರೀಮತಿ ಸುಧಾ ಮೂರ್ತಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಮುತ್ತುರಾಯನ ಮುತ್ತು ಅನ್ನುವಂತಹ ಪುಸ್ತಕವನ್ನ ಬರೆದಿದ್ದಾರೆ. ಶಿವರಾಜ್ ಕುಮಾರ್ ಅವರ ಆತ್ಮಚರಿತ್ರೆ, 101 ನೆನಪು, ವಿಷ್ಣುವರ್ಧನ್ ಅವರ ಆತ್ಮಚರಿತ್ರೆ, ಶಂಕರ್ ನಾಗ್ ಅವರ ಆತ್ಮಚರಿತ್ರೆ, ಉಪೇಂದ್ರ ಅವರ ಆತ್ಮಚರಿತ್ರೆಯನ್ನ, ಅಷ್ಟೇ ಅಲ್ಲ ಇತ್ತೀಚೆಗಷ್ಟೇ ಲವ್ಲಿ ಬಟ್ ನಾಟ್ ಲೋನ್ಲಿ ಅಭಿನಯ ಜಯಂತಿ ಅವರ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಮಾಧ್ಯಮದಲ್ಲಿ ಅವರಿಗೆ ಆಗಿರುವಂತಹ ಛಾಪನ್ನ ಮೂಡಿಸಿದಂಥವರು ಸದಾಶಿವ ಶೆಣೈ ಅವರು. ಅವರ ಈ ಕಾರ್ಯವನ್ನ ಗುರುತಿಸಿ ಅಮರ ಫಿಲ್ಮ್ಸ್ ಕಡೆಯಿಂದ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಿದ್ದ ಹಾಗೆ 2 ಮಾತನಾಡಬೇಕಾಗಿ ನಾವು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಇದು ಒಂಥರ ವಿಶೇಷ ಮತ್ತು ಸರ್ಪ್ರೈಸ್ ಗೀತಾ ಪ್ರೇಮ್ ಮ್ಯಾಮ್ ಕಡೆಯಿಂದ ಥ್ಯಾಂಕ್ ಯು. ಸನ್ಮಾನ ಅದೇ ನನಗೆ ವಿಶೇಷ ಅನಿಸಿಲ್ಲ, ಆದರೆ ಇದಕ್ಕಿಂತ ಮೊದಲು ಮಾಡಿದ ಕಾರ್ಯಕ್ರಮ ನನಗೆ ಬಹಳ ಮನಸ್ಸಿಗೆ ತಟ್ಟದು. ಯಾಕಂದರೆ ಆಗಲೇ ನಿಖಿತ್ ಅವರು ಹೇಳಿದ ಹಾಗೆ
ಸಕ್ಸಸ್ಸನ್ನು ಅನೇಕ ರೀತಿಯಲ್ಲಿ ಒಂದು ಚಿತ್ರದ ಯಶಸ್ಸನ್ನು ನಾವು ನೋಡಿದ್ವಿ ಸಿನಿಮಾ ಪತ್ರಿಕೆಗಳಲ್ಲಿ. ಈ ಥರ ಒಂದು ವಿಶೇಷವಾಗಿ ಅಂದರೆ ಮಹಿಳೆಯರನ್ನು ಸಬಲರೇನು ಮಾಡೋದು ಅಥವಾ ಕಷ್ಟದಲ್ಲಿದ್ದ ಮಹಿಳೆಯರಿಗೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ನೀವೇನು ಇವತ್ತು ಆ ಪ್ರೀತಿಯನ್ನು ತೋರಿಸಿದ್ದೀರಿ, ಸಾಂತ್ವನವನ್ನು ನೀಡಿದ್ದೀರಿ. ಬಹುಶಃ ಅದಕ್ಕಿಂತ ದೊಡ್ಡ ಒಂದು ನೀವಿಲ್ಲೇ ಹಾಕಿದಿರಲ್ಲ ಏನು ಸೆಲೆಬ್ರೇಷನ್ ಆಫ್ ಹ್ಯುಮ್ಯಾನಿಟಿ ಅಂತ ನಂಗೆ ಭಾಳ ಇಷ್ಟ ಆಯ್ತು ಆ ಲೈನ್. ಮಾನವೀಯತೆ ತೋರಿಸುವಂಥ ಈ ಸಂದರ್ಭ ಸಿನಿಮಾದವರಿಂದ ಆಗಬೇಕು, ಸಿನಿಮಾ ಜಗತ್ತಿಂದ ಆದರೆ ಅದನ್ನು ನಮ್ಮ ಸಮಾಜದ ಬೇರೆ ವರ್ಗದವರು ಕೂಡ ಬಹಳ ಬೇಗ ಅನುಸರಿಸ್ತಾರಂತ ಹೇಳ್ತಾ ನನಗೆ ಅದಕ್ಕೋಸ್ಕರ ನಾನು ಗೀತಾಪ್ರಿಯ ಮ್ಯಾಮ್ಗೆ ಮತ್ತು ಮೇಘನಾ ರಾಜ್ ಅವರಿಗೆ, ಶ್ರೀನಿವಾಸ್ ಸರ್ಗೆ, ರೋಹಿತ್ ಅವರಿಗೆ, ಅಂದರೆ ಇಡೀ ತಂಡ, ನಿಖಿತಾ ಕೂಡ ಆರ್ಜೆ ನಿಖಿತಾ ಅವರಿಗೆ ಕೂಡ ಇಡೀ ತಂಡ ಬಹುಶಃ ಇದೊಂದು ಪ್ಲ್ಯಾನ್ ಮಾಡಿ ನನಗೆ 1 ವಾರದ ಹಿಂದೆ ಹೇಳಿದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನೀವು ಬರಬೇಕು, ಈ ಥರ ಒಂದು ವಿಶೇಷತೆ ಇದೆ ಅಂತ. ಬಟ್ ನನಗೆ ಸನ್ಮಾನದ ಗೊತ್ತಿರಲಿಲ್ಲ. ಎನಿವೆ ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ತಡವಾಗಿ ಬರ್ತಾರೆ ಅಂತ ನಾನು ಕೇಳ್ಪಟ್ಟೆ. ಆಗಲಿ. ಹಾಗೆ ನಾವು ಆಗಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಕಲೆ ರಂಗಭೂಮಿ ಅಂತ ಹೇಳ್ಬೇಕಾದ್ರೆ ಅಲ್ಲಿಂದ ಬಂದಂತಹ ಕಲಾವಿದೆ ಈಕೆ ಆಗಿದ್ದಾರೆ. ತತ್ಸಮ ತದ್ಭವ, ಕುರುಕ್ಷೇತ್ರ, ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತಷ್ಟು ಸಿನಿಮಾಗಳು ನಿಮ್ಮ ಪಾಲಿಗೆ ಬರಲಿ, ಮತ್ತಷ್ಟು ಹೆಸರನ್ನ ನೀವು ಗಳಿಸಿ ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅಮರ ಫಿಲ್ಮ್ಸ್ ಕಡೆಯಿಂದ ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಈ ಗಿಡದಂತೆ ನಿಮ್ಮ ಹೆಸರು, ನಿಮ್ಮ ಬದುಕು ಹಸನ್ಮುಖವಾಗಿರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಮೇಘನಾ ರಾಜ್ ನಮ್ಮ ಜೊತೆಯಲ್ಲಿ ಇವತ್ತು ಅಪರಿಚಿತ ಸಿನಿಮಾದ ಯಶಸ್ಸಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಚರಿಸ್ತಿರ್ಬೇಕಾದ್ರೆ ನಮ್ಮ ಜೊತೆಯಲ್ಲಿ ನಿಮ್ಮ ಬೆಂಬಲ ನನಗೆ ಸಂತೋಷವನ್ನು ನೀಡಿದೆ. ಈಗ 2 ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಫಂಕ್ಷನ್ ಶುರು ಆಗ್ತಿದ್ದಂಗೆ ನಮ್ಗೆ ಸ್ವಲ್ಪ ಭಾರವಾದ ಒಂದು ಫೀಲಿಂಗ್ ಬಂತು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿತ್ತು, ಅಪ್ಪ ಹೇಳಿದ್ರು, ಗೀತಾ ಮ್ಯಾಮ್ ಕೂಡ ನನಗೆ ಕಾಲ್ ಮಾಡಿ ಹೇಳಿದರು ಈ ರೀತಿಯಾದ ಒಂದು ಕಾರ್ಯಕ್ರಮ ಇರುತ್ತೆ ಅಂತ. ಕೇಳುವುದಕ್ಕೆ ಒಂದು ರೀತಿ ಇರುತ್ತೆ, ಬಂದು ನೋಡಿದಾಗ ನಮಗದು ಅದರ ಒಂದು ಏನಂತಾರೆ ಅದ್ರ ಡೆಪ್ತ್ ಅರ್ಥ ಆಗುತ್ತೆ. ಯಾಕಂದರೆ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವರು ಗೆಸ್ಟ್ ಅಪ್ಪ ಅಂತ ಕರೆದಾಗ ನಾನು ನನಗೆ ಇಷ್ಟು ಎಲ್ಲ ಒಂದು ಎಡಿಷನ್ಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನನಗನ್ಸಿದ್ದು ಒಂದು ಸಿನಿಮಾ ಮಾಡಿದ್ದಾರೆ, ಅವರು ಎಲ್ರಿಗೂ ಚಿರಪರಿಚಿತರಾಗಬೇಕು ಮೇಡಮ್ ಅನ್ನೋದು ನನ್ನ ಆಸೆ. ಯಾಕಂದರೆ ನಿರ್ಮಾಪಕರು ಸಿನಿಮಾ ಮಾಡಿ ಅದರ ಸಕ್ಸಸ್ನ ಅವ್ರ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಟೀಮ್ ಜೊತೆ ಮಾತ್ರ ಅವರು ಅದನ್ನು ಹಂಚ್ಕೊಳ್ಳೋದಲ್ಲ, ಆ ಸಿನಿಮಾ ಬಂದು ನೋಡಿರ್ತಾರಲ್ಲ ಅವ್ರ ಜೊತೆನೂ ಆ ಒಂದು ಸಕ್ಸಸ್ನ ಹಂಚ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನೇ ಇವತ್ತು ಮ್ಯಾಮ್ ಅವರ ಸಿನಿಮಾ ಸಕ್ಸಸ್ ಮೂಲಕ ಇವತ್ತು ನಮ್ಮ ಎಲ್ಲ ಸರ್ವೈವರ್ಸ್ ಅಲ್ಲಿದ್ದಾರಲ್ಲ ಅವ್ರ ಜೊತೆ ಹಂಚ್ಕೊಂಡು ಒಂದು ಭಾಳ ವಿಭಿನ್ನವಾಗಿ ಈ ಸಕ್ಸಸ್ ಮೀಟ್ನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತಿದೆ. ಯಾಕಂದರೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಒಂದು ಭಾಗಿಯಾಗಿ ಮಾಡಿಕೊಂಡು ನನ್ನನ್ನು ಇನ್ವೈಟ್ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಎಲ್ಲರೂ ಮೇಘ್ನಾ ಇಸ್ ಸ್ಟ್ರಾಂಗ್ ಅಂತಾರೆ, ಮೇಘ್ನಾ ಇಸ್ ಅ ಸರ್ವೈವರ್ ಅಂತಾರೆ. ಬಟ್ ಆ್ಯಕ್ಚುಲಿ ನಾನು ಇನ್ಸ್ಪೈರ್ ಆಗೋದು ಅಲ್ಲಿರೋ ತಾಯಂದಿರಿದಾರಲ್ಲ ಅಂಥವ್ರಿಗೆ. ಇನ್ನೊಂದು ಏನಂದರೆ ಇವತ್ತು ನಾನು ಖುಷಿಯಾಗಿದ್ದೀನಿ. ನನ್ನ ಮಗನಿಗೆ ಎಲ್ಲರೂ ಬ್ಲೆಸ್ಸಿಂಗ್ ಇದೆ ಅಂದರೆ ಅದು ಆ ಸರ್ವೈವರ್ಸಿಂದ. ಎಲ್ಲ ಹೆಣ್ಮಕ್ಳು, ಎಲ್ಲ ಸರ್ವೈವರ್ಸ್ ಅವ್ರೆಲ್ಲರೂ ಬದುಕಿ ತೋರಿಸ್ತಿದಾರಲ್ಲ ಅವ್ರಿಗೆಲ್ಲರೂ ನನಗೆ, ನನ್ನ ಕುಟುಂಬದವರಿಗೆ, ನನ್ನ ಮಗನಿಗೆ ಅವ್ರಿಗೆಲ್ಲರೂ ಇನ್ಸ್ಪಿರೇಷನ್. ನಾನು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರಿಗೆಲ್ಲರೂ ಇನ್ಸ್ಪಿರೇಷನ್. ಇವತ್ತು ಸರೋಜಮ್ಮ ಅವ್ರು ಕೇಳಿದ್ರು ಮಗ ಹೇಗಿದ್ದಾರೆ ಅಂದ ತಕ್ಷಣ ಸ್ವಲ್ಪ ಭಾರವಾಗಿತ್ತು. ಬಟ್ ಖುಷಿ ಆಯಿತು. ಎಲ್ಲರೂ ನಗ್ನಗ್ತಾ ಇರಿ, ನಿಮ್ಮ ನಗುವಲ್ಲಿ ನಾವೆಲ್ಲರೂ ನಗ್ತೀವಿ. ಇವತ್ತು ಒಂದು ರೀತಿ ಎಮೋಷ್ನಲಿ ಸ್ವಲ್ಪ ಎಸ್. ಬಟ್ ಗೀತಾ ಮ್ಯಾಮ್ ಅಂತ ನಿರ್ಮಾಪಕರು
ನಮ್ಮ ಇಂಡಸ್ಟ್ರಿಗೆ ಬರಬೇಕು. ಅಂಥ ನಿರ್ಮಾಪಕರಿದ್ದರೆ ಬರೀ ಸಿನಿಮಾ ಅಲ್ಲ, ಇದರಿಂದ ನಾವು ಯಾವಾಗಲೂ ಹೇಳ್ತಿರ್ತೀವಿ ಸಿನಿಮಾ ಅಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇರಬೇಕು, ಸಿನಿಮಾಯಿಂದ ನೋಡಿ ಎಲ್ಲರೂ ಒಳ್ಳೆಯದನ್ನು ಕಲಿಬೇಕು ಅಂತ. ಬಟ್ ಒಳ್ಳೆ ಕೆಲಸಗಳನ್ನು ಮಾಡಿ ಅವರು ತೋರಿಸ್ತಿದಾರಲ್ಲ, ಅದನ್ನು ಕಲಿತು ಮಾಡಿದ್ರು ಸಾಕು ಅನಿಸುತ್ತೆ. ಆ್ಯಂಡ್ ಮ್ಯಾಮ್ ಬಂದು ಕೃಪಾನಿಧಿ ಇನ್ಸ್ಟಿಟ್ಯೂಷನ್ಸ್ ಹೆಡ್ ಅವರು. ಸೊ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದಾಗ ಅದರಲ್ಲಿರುವಂಥ ಒಂದು ಬೆಲೆ ಬೇರೆ. ನಮಗೆ ಜೀವನದ ಬಗ್ಗೆ ಆಗಿರ್ಬೋದು, ನಾವು ಯಾವ ರೀತಿ ಡಿಸಿಷನ್ಸ್ ತೊಗೋತೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅದು ಎಲ್ಲನೂ ಕರೆಕ್ಟಾಗಿ ಮಾಡಿ ಇವತ್ತು ಗೀತಾ ಮ್ಯಾಮ್ ಸಿನಿಮಾ ಮೂಲಕ ಅವರ ಒಂದು ಲರ್ನಿಂಗ್ಸ್ನ ಎಲ್ರಿಗೂ ಅವ್ರು ಹಂಚ್ತಿದ್ದಾರೆ. ಸೊ ನಿಮಗೆ ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್. ಆ್ಯಂಡ್ ಹೆಣ್ಮಕ್ಳಿಗೆ ಇನ್ನೊಂದು ರೀತಿಯಲ್ಲಿ ಅವ್ರ ಇನ್ಸ್ಪಿರೇಷನ್. ಬಿಕಾಸ್ ನಾನು ಅವ್ರಿಗೆ ಬಂದಿದ ತಕ್ಷಣ ಹೇಳಿದೆ, ಹೆಣ್ಮಕ್ಳು ಯಾವಾಗ ಅನ್ಕೋತಾರೆ ಸಣ್ಣ ವಯಸ್ಸಲ್ಲೇ ನಾವು ಅಚೀವ್ ಮಾಡಿಬಿಡ್ಬೇಕು, ಒಂದು 20 ವಯಸ್ಸು ಆಗಿದ್ದಾಗಲೇ ನಮ್ಮ ಒಂದು ಕೆರಿಯರ್, ಯಾವುದೇ ಕೆರಿಯರ್ ಆಗಿರಲಿ ಅದನ್ನ ಸ್ಟಾರ್ಟ್ ಮಾಡಬೇಕು, ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂತ. ನಾಟ್ ನೆಸೆಸರಿ. ಗೀತಾ ಮ್ಯಾಮ್ ತೋರಿಸಿದ್ದಾರೆ ಅವ್ರಿಗೆ ಒಂದು ಹೊಸ ಬಿಗಿನಿಂಗ್ ಇದು. ಆ್ಯಂಡ್ ಮ್ಯಾಮ್ ಯು ಆರ್ ಎನ್ ಇನ್ಸ್ಪಿರೇಷನ್ ಟು ಮೀ. ಬಿಕಾಸ್ ಇಫ್ ನಾನು ವೆನ್ ಐ ಆಮ್ 60, ವೆನ್ ಐ ಆಮ್ 50, ನನಗೆ ಆವಾಗಲೂ ನಾನು ಏನೋ ಒಂದು ಕೆಲಸ ಮಾಡ್ಬೋದು, ಆವಾಗಲೂ ಒಂದು ಹೊಸ ಬಿಗಿನಿಂಗ್ ನನಗಿರುತ್ತೆ. ಸೊ ಆ ರೀತಿಯಲ್ಲಿ ಶಿ ಇಸ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಎಲ್ರಿಗೂ. ಮತ್ತೊಮ್ಮೆ ಶ್ರೀನಾಥ್ ಅಂಕಲ್ ಬಂದಿದ್ದಾರೆ. ಅಂಕಲ್ ನಿನ್ನ ನೋಡಿ ತುಂಬ ದಿನ ಆಯಿತು, ತುಂಬ ಖುಷಿ ಆಗ್ತಿದೆ. ಅಲ್ಲಿ ಬಂದು ನಿಮಗೊಂದು ಜಾಗೃತಿ ಜೊತೆ ಕೊಡಬೇಕು ಅಂಕಲ್ಗೆ. ಸೊ ನಾನು ಅಫ್ಕೋರ್ಸ್ ಸುರೇಶ್ ಶೆಟ್ಟಿಕರ್ ಸರ್ ಕಾಣಿಸ್ತಿಲ್ಲ, ನೀವು ಯಾಕೆ ಹಿಂದೆ ಕೂತಿದ್ದೀರಾ, ಸ್ವಲ್ಪ ಮುಂದೆ ಬನ್ನಿ. ನನ್ನನ್ನು ಪುಟ್ಟವಳಾಗಿದ್ದಾಗಲಿಂದನೂ ಸರ್ ನೋಡಿದ್ದಾರೆ. ಅವರ ಸಿನಿಮಾ ಇನ್ಫ್ಯಾಕ್ಟ್ ನಾನು ಎಷ್ಟು ಅವರ ಸಿನಿಮಾನ ನಾನು ಇಷ್ಟಪಡ್ತಿದ್ದೆ ಅಂದರೆ, ನಮ್ಮ ತಂದೆ ತಾಯಿ ಭಾಳಷ್ಟು ಸುರೇಶ್ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಭಾಳ ಪ್ರೈಡಿಂದ ಅವ್ರ ಸಿನಿಮಾಗಳ ಬಗ್ಗೆ ಹೇಳ್ಕೊತಾರೆ. ಆ ರೀತಿಯಾದ ಸಿನಿಮಾಗಳು ಮತ್ತೆ ನಮ್ಮ ಇಂಡಸ್ಟ್ರಿಗೆ ಬಂದರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್. ಮೀಡಿಯಾದವ್ರನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು, ಇವತ್ತಿನ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಅಗೇನ್ ಗೀತಾ ಮ್ಯಾಮ್ಗೆ ಥ್ಯಾಂಕ್ ಯು. ಎಲ್ಲರನ್ನೂ ಮೀಟ್ ಮಾಡಿ ಭಾಳ ಸಂತೋಷ. ಥ್ಯಾಂಕ್ ಯು. ಚಿಕ್ಕವರಿಂದ ಕಲಾವಿದರಾಗಿ, ತಂದೆ ತಾಯಿ ಕಲಾವಿದರಾಗಿ ಒಂದು ಬದುಕನ್ನು ಸಾಗಿಸ್ತಾ ಇವತ್ತು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಇವರ ಪ್ರೆಸೆನ್ಸ್ ಏನೋ ಒಂದು ರೀತಿಯಾದಂಥ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಒಳ್ಳೆತನ ಯಾಕೆ ಕೊಡಿಸಿದ್ದಕ್ಕೆ ಇನ್ನೂ ಬಹಳ ಖುಷಿ ಆಯಿತು. ಶಿ ಈಸ್ ಎ ವೆರಿ ಕಂಪೆಲಿಂಗ್ ವಾಯ್ಸಸ್ ಆಫ್ ಯಂಗ್ ಜನರೇಷನ್. ಅವ್ರ ಇಮೋಷನಲ್ ಡೆಪ್ತ್ ಆಗಲಿ ಅಥವಾ ಅವ್ರ ಎಕ್ಸ್ಪ್ರೆಷನ್ಸ್ ಆಫ್ ಆ್ಯಕ್ಟಿಂಗ್, ಶಿ ಈಸ್ ಟು ಟ್ಯಾಲೆಂಟೆಡ್ and she is a very very remarkable artist. And definitely her even videos are so organic and so natural. ಯಾವ ಥರನೂ ಒಂದು ಡ್ರಾಮಟೈಸ್ ಮಾಡೋದಿಲ್ಲ. ಐ ರಿಯಲಿ ಲೈಕ್ ಹರ್ ವೆರಿ ಅಥೆಂಟಿಸಿಟಿ. ಥ್ಯಾಂಕ್ ಯು ಸೋ ಮಚ್ ಮೇಘನಾ, ನೀವು ಬಂದು ನಮ್ಮ ಪ್ರೋಗ್ರಾಮ್ನ ಬಹಳಷ್ಟು ಲೈಟ್ ಅಪ್ ಮಾಡಿದ್ರಿ, ಭಾಳ ಖುಷಿ ಆಯಿತು. ಮತ್ತು ನಮ್ಮ ಲೆಜೆಂಡ್ರಿ ಆ್ಯಕ್ಟರ್ಸ್ ಎಲ್ಲ ಶ್ರೀನಾಥ್ ಅವರು ಮತ್ತು ಸುರೇಶ್ ಹೆಬ್ಡಿಕರ್ ಎಲ್ಲ ಬಂದು ಈ ಪ್ರೋಗ್ರಾಮ್ನ ಮತ್ತು ಈ ನಾವು ಮಾಡ್ತಿರೋ ಕಾರ್ಯಕ್ರಮನ ಎಲ್ಲ ವಿಟ್ನೆಸ್ ಮಾಡಿ ನನಗೆ ಎನ್ಕರೇಜ್ ಮಾಡಿದ್ದಕ್ಕೆ ಬಹಳ ಖುಷಿ. ನಾವು ಈ ಅಪರಿಚಿತೆಯಲ್ಲಿ ಕಲೆಕ್ಷನ್ ಆಗಿರೋ ದುಡ್ಡಿನಲ್ಲಿ ನಾವು ಒಂದು ಪಾರ್ಟ್ನ ಅವ್ರಿಗೆ ಇದನ್ನು ಮಾಡಿದ್ದೀವಿ. ಇದೇ ರೀತಿ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ನಾವು ಅದಕ್ಕೇನಾದರೂ ಒಂದು ಮೀನಿಂಗ್ ಬರಬೇಕು ಅಂತಲೇ ನಾನು ಮಾಡಿದ್ದೀನಿ. ಯಾವುದಾದ್ರೂ ಒಳ್ಳೆ ಸ್ಟೋರಿ ಬಂದರೆ ಖಂಡಿತ ಮಾಡ್ತೀವಿ. ನಾನು ಎಜುಕೇಷನ್ ಫೀಲ್ಡಲ್ಲಿ ಬಹಳ ಯಂಗಾಗಿ ಹೋಗಿ ಅಲ್ಲಿ ನಾವೆಲ್ಲ ಫ್ಲರಿಶ್ ಆಗಿ ಎಸ್ಟಾಬ್ಲಿಷ್ ಆಯಿತು. ಈಗ ಏನೋ ಐ ಡೋಂಟ್ ನೋ ಡೆಸ್ಟಿನಿ ಆರ್ ವಾಟ್ ಹ್ಯಾಸ್ ಬ್ರಾಟ್ ಮೀ ಹಿಯರ್. ದೇರ್ ಮಸ್ಟ್ ಬಿ ಸಮ್ ರೀಸನ್ ವೈ I have come to this line. I believe in destiny. There is something which has brought me here. I don't know whatever reasons it is. So if it is something I have to contribute here, I'll do it wholeheartedly, and I love you all. Thank you so much for everything. ಥ್ಯಾಂಕ್ ಯು ವೆರಿ ಮಚ್. ಹೆಸರು ಮಾಡ್ತು ಅಂತ ಹೇಳಿದ್ರೆ ಅದು ಈ ಗಟ್ಟಿಗಿತ್ತೆಯಿಂದ ಸಾಧ್ಯ ಆಗಿರೋದು. ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಕೋ-ಫೌಂಡರ್ ಆ್ಯಂಡ್ ವೈಸ್ ಚೇರ್ಪರ್ಸನ್. ಎಲ್ಲರನ್ನೂ ಕೂಡ ಮಾತಾಡಿಸಿ ಕರೆದು ನಾನು ಹೀಗೆ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದೆ. ನಂತರ ನನ್ನ ಕಾಲ್ ಬರುತ್ತೆ, ಆ್ಯಕ್ಟ್ ಮಾಡ್ತೀಯಾ ಅಮ್ಮ ಅಂತ ಹೇಳಿ ಒಂದು ಪ್ರಾಮಿನೆಂಟ್ ಪಾತ್ರದಲ್ಲಿ ಅಪರಿಚಿತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶವನ್ನು ಕೊಡುವಾಗ. ನೀವು ಕಾಲೇಜ್ ಬಗ್ಗೆ ಹೇಳ್ತೀರಾ ಅಂತಂದರೆ, ನಾವು ಶುರು ಮಾಡಿದಾಗ 7 ಸ್ಟೂಡೆಂಟ್ಸ್ ಇದ್ದರು ನಮ್ಮ ಹತ್ರ. 7 ಸ್ಟೂಡೆಂಟ್ಸ್ ವಿ ಹ್ಯಾಡ್. ಆ್ಯಂಡ್ ಆಗ ನಾವು ಪ್ರತಿಯೊಂದು ಕೆಲಸ, ನಮ್ಮ ಹಸ್ಬೆಂಡ್ ಅಕಾಡೆಮಿಕ್ಸ್ ನೋಡ್ತಾ ಇದ್ರು, ನಾನು ಇನ್ಫ್ರಾಸ್ಟ್ರಕ್ಚರು ಮತ್ತು ವೆಲ್ಫೇರ್ ಆಫ್ ಎವ್ರಿ ಸ್ಟೂಡೆಂಟ್ ನಾವು ನೋಡ್ತಾ ಇದ್ವಿ. ಬಹಳ ಹಾರ್ಡ್ ಡೇಸಿಂದ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತು, ಯಾವ ಕೆಲಸನೂ ಈಸಿಯಾಗಿ ಆಗಲ್ಲ. ದೇರ್ ಇಸ್ ನೋ ಫ್ರೀ ಲಂಚ್. ತುಂಬ ಹಾರ್ಡ್ ವರ್ಕ್ ಮಾಡಲೇಬೇಕು. ನಮಗೆ ಟೈಮಿಂಗ್ಸ್ ಅಂತಲೇ ಇಲ್ಲ. ಬೆಳಗ್ಗೆ 3 o'clock ಇಂದ 12 o'clock ಕೆಲಸ ಮಾಡಿದ್ದೀವಿ. ಇದು ಈ ಥರ ಕೆಲಸ ಮಾಡಬೇಕು, ಆ ಥರ ಕೆಲಸ ಮಾಡಬೇಕಂತ ಯಾವುದು ಲಿಮಿಟೇಷನ್ಸ್ ಇರಲಿಲ್ಲ. ಬಿಯಾಂಡ್ ಲಿಮಿಟ್ಸು
ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಷ್ಟೇ ಗೊತ್ತಿತ್ತು ನಮಗೆ. ಈ ಥರ ಲಿಮಿಟೇಷನ್ ಹಾಕ್ಕೊಂಡ್ರೆ ನಾವು ಆ ಟೈಮಲ್ಲಿ ನಮ್ಮ ಹತ್ರ ಫೈನಾನ್ಸ್ ಅಷ್ಟಿರಲಿಲ್ಲ. ಮತ್ತು ಸಪೋರ್ಟ್ ನಮ್ಮ ಡಿಸ್ಟೆಂಟ್ ರಿಲೇಟಿವ್ಸು ಅಂತಂದರೆ ನಮ್ಮ ಗ್ರ್ಯಾಂಡ್ ಮದರ್ ಅಂತ ಹೇಳಬೇಕು, ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಸೊ ಹೀಗಾಗಿ ನಮ್ಮ ಪೇರೆಂಟ್ಸ್ ವರ್ ಆ್ಯಂಗ್ರಿ ಆನ್ ಮಿ ಬಿಕಾಸ್ ಐ ಮ್ಯಾರಿಡ್ ಡಿಫ್ರೆಂಟ್ ಕ್ಯಾಸ್ಟ್ ಪರ್ಸನ್. ದೋಸ್ ಡೇಸ್ ದೇ ವರ್ ನಾಟ್ ರೆಡಿ. ನೋ ಯು ಹ್ಯಾವ್ ಟು ಲಿಸನ್ ಟು ಮೀ ಇಫ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಯು ಅಂತ ಹೇಳೋರು. ಸೊ ಹಾಗಾಗಿ ಮೈ ಗ್ರ್ಯಾಂಡ್ ಮದರ್ ಇಸ್ ಸೋ ಎನ್ಲೈಟೆಡ್ ಪರ್ಸನ್. ಶಿ ಸೆಡ್ ನೋ, ದೋಸ್ ಆರ್ ನಾಟ್ ದ ಇಂಪಾರ್ಟೆಂಟ್. ಯಾವ ಪರ್ಸನ್ ಹಾರ್ಟ್ ಈಸ್ ಗುಡ್ ಆ್ಯಂಡ್ ಪರ್ಸನ್ ಈಸ್ ಗುಡ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅವ್ರಿಗಾಗಲೇ ಎನ್ಲೈಟನ್ಮೆಂಟ್ ಅನಿಸುತ್ತೆ. ಸೊ ಯು ವಾಟ್ ಆ ರೀತಿ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವು ಪುಟ್ಟದಾಗಿ ಶುರು ಮಾಡಿದ್ವಿ. ಅದೇ ಒಂದು ದೊಡ್ಡದಾಗಿ ಬೆಳೀತು. ಅದೆಲ್ಲ ದೇವರ ಕೃಪೆ. ಅದಕ್ಕೆ ನಾನು ಹೇಳಿದ್ದು, ನನಗೆ ಆ ದೇವರು ಕೊಟ್ಟಿರೋ ಶಕ್ತಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಕೊಡೋದಕ್ಕೆ ಯಾವಾಗಲೂ ನಾನು ಇದು ಅಂತ ಅಂದ್ಕೊಳ್ಳಲ್ಲ. ನಂಗೆ ಆ ದೇವ್ರ ಶಕ್ತಿ ಕೊಟ್ಟಿದ್ದಾನಲ್ಲ, ಅದನ್ನು ನಾನು ಯಾವಾಗಲೂ ರಿಮೈಂಡ್ ಮಾಡಿಕೊಂಡು ಅವರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ನಾನು ಇದು ಕೊಟ್ಟಿದ್ದು. ಥ್ಯಾಂಕ್ ಯು ಸೊ ಮಚ್. In time to come, we are going to do a township of college, which we have already in the process. So ನಿಮ್ದೆಲ್ಲ ಬ್ಲೆಸ್ಸಿಂಗ್ಸು ನಿಮ್ದೆಲ್ಲ ಇದಿರೋದ್ರಿಂದ ಇದು ಖುಷಿಯಿಂದ ನಾನು ಶೇರ್ ಮಾಡ್ತೀನಿ. ಎಲ್ಲ ಬ್ಲೆಸ್ಸಿಂಗ್ಸ್ ವಿಷಸ್ನ ನಿಮಗೆ ಕಳಿಸ್ತಾ ಇದ್ದೀನಿ ಇವಾಗ. ಹಾಗೆ ಕೃಪಾದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಷ್ಟು ದೊಡ್ಡ ಹೆಸರನ್ನ ಮಾಡಿದೆ. ನಾನೇನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಸಿನಿಮಾ ಇಸ್ ದ ಮೀಡಿಯಂ ಅಂತ ಅಂದ್ಕೊಂಡು ತಾಯವ್ವ ಸಿನಿಮಾದಿಂದ ಅಮರ ಫಿಲ್ಮ್ಸ್ನ ನಿರ್ಮಾಣ ಸಂಸ್ಥೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಅಪರಿಚಿತ ಆಯಿತು, ತಾಯವ್ವ ಆಯಿತು, ಅಪರಿಚಿತ ಆಯಿತು. ಮುಂದಿನ ಸಿನಿಮಾ ಯಾವುದು ಅನ್ನೋಂಥ ಕುತೂಹಲ ಕೂಡ ಇದೆ. ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದು ಅಂತ. ಮುಂದಿನ ಸಿನಿಮಾ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಆಗೋಗಿದೆ. ಅದು ಒಂದು ಮಕ್ಕಳ ಬಗ್ಗೆ ಮಾಡಿರೋ ಸ್ಟೋರಿ. ಅದು ಪುಟ್ಟ ಮಕ್ಕಳಿಗೆ ಎಷ್ಟೆಷ್ಟು ತೊಂದರೆಗಳು ಅನುಭವಿಸ್ತಾರೆ ಅನ್ನೋದೊಂದು ಸ್ಟೋರಿ ಅದು. ಇದಾದಮೇಲೆ ನಾವು ಈ ಮಹಿಳೆಯರು ನಮ್ಮ ಇನ್ಸ್ಪಿರೇಷನ್ ಆಗಿರೋದ್ರಿಂದ ಇವ್ರ ಬಗ್ಗೆ ಒಂದು ಸ್ಟೋರಿ ಮಾಡಬೇಕು. ಏನಂತೀರ ಮೇಘನಾ? ಚೆನ್ನಾಗಿದೆ ಅಲ್ಲ? ಸೊ ಆ ರೀತಿ ಒಂದು ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೇವ್ರ ಕೃಪೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆಲ್ರೆಡಿ ಥಾಟ್ಸ್ ಆರ್ ಮೂವಿಂಗ್ ಇನ್ ಮೈ ಹೆಡ್. ನೋಡೋಣ. ಸೊ ನಮ್ಮ ಯೋಚನೆಗಳೇ ಮುಂದಿನ ಹೆಜ್ಜೆಗೆ ದಾರಿ ಆಗುತ್ತೆ. ತುಂಬ ಒಳ್ಳೆಯದಾಗಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಬುನಾದಿ ನೀವೇನೆ. ಮತ್ತಷ್ಟು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಪರಿಚಿತ ಈ ಒಂದು ಯಶಸ್ಸಿನ ಆಚರಣೆ ಅಂತ ಹೇಳಬೇಕಾದ್ರೆ ಒಂದು ರೀತಿಯಾಗಿ ಸೆಲೆಬ್ರೇಷನ್, ಸಕ್ಸಸ್ ಪಾರ್ಟಿ ಅಂತ ಹೇಳಬೇಕಾದ್ರೆ ಮನಸ್ಸಿನಲ್ಲಿ ಇರೋ ಒಂದು ಯೋಚನೆ ಬರುತ್ತೆ. ಆದರೆ ಇಲ್ಲಿಗೆ ಬಂದಾಗ ಹೀಗೆಲ್ಲ ಕಾರ್ಯಕ್ರಮ ನಡೀತಾ ಇರೋದನ್ನ ನಾನು ಕೂಡ ಅಂದ್ಕೊಂಡಿರೋದಿಲ್ಲ. ವೇದಿಕೆ ಮೇಲೆ ಬರ್ತೀವಿ, ಮಾತಾಡ್ತೀವಿ, ಆದರೆ ಒಬ್ಬೊಬ್ರು ಕಥೆಯನ್ನ ಕೇಳಿದಾಗ ದೇವ್ರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಆದರೆ ಇಷ್ಟರಲ್ಲೂ ಕೂಡ ನಮ್ಮೆಲ್ಲರನ್ನೂ ಕಾಪಾಡಿದ್ದಾನೆ. ಹೀಗೆ ಪ್ರತಿಯೊಂದು ಕೂಡ ಅದರದೇ ಆಗಿರುವಂತಹ ಕಥೆ ಹೊಂದಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇಲ್ಲಿರುವಂತಹ ಗಟ್ಟಿಗಿರಿಯರಿಗೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಅದಕ್ಕಿಂತ ಮುಂಚೆ ನಮ್ಮ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಒಂದು ಚಿಕ್ಕ ವಿಡಿಯೋನ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಪ್ರಖ್ಯಾತ ನಿರ್ದೇಶಕರು, ನಟರು ಆಗಿರುವಂತಹ ಸುರೇಶ್ ಹೆಬ್ಳಿಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾವ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ನೋಡ್ಕೊಳ್ತಾ ಇರುವಂಥದ್ದು ಮ್ಯಾಮ್. ಸೊ ಇಡೀ ಸ್ಕೂಲ್ ಕ್ಯಾಂಪಸ್ಗೆ, ಕಾಲೇಜ್ಗೆ ಬಂದಾಗ ಅಲ್ಲಿ ಪ್ರಕೃತಿಗೆ ಈಗೋ ಫ್ರೆಂಡ್ಲಿ ಆದಂತಹ ಕ್ಯಾಂಪಸ್ನ ಇವರು ಹಾಕಿದ್ದಾರೆ. ಅಂಡ್ ಸರ್ ಕೂಡ ಸಾಕಷ್ಟು ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ನೀವು ಬಂದಿರೋದು ನಮ್ಗೆ ತುಂಬಾ ಸಂತೋಷ ಆಯ್ತು. ಒಂದೆರಡು ಮಾತನಾಡಬೇಕಾಗಿತ್ತು. ನಿಮಗೆ ಅಭಿನಂದನೆಗಳು ಗೀತಪ್ರಿಯ ಅವರೇ. ನಿಮ್ಮ ಬಗ್ಗೆ ಮೇಘನಾ ತುಂಬ ಚೆನ್ನಾಗಿ ಮಾತಾಡಿ. ನಿಜವಾಗಿ ಅವ್ರಿಗೆ ಚೆನ್ನಾಗಿ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿರೋದು. ಯಾಕಂದ್ರೆ ಅವ್ರು ಚಿಕ್ಕವಳಿಂದ ಏನು ನೋಡ್ತಾ ಇದ್ದೇನೆ ನಾನು. ಎಷ್ಟು ಸುಂದರವಾಗಿ, ಎಷ್ಟು ಸೊಗಸಾಗಿ, ಎಷ್ಟು ಜೀವನದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದರು. ತುಂಬ ಚೆನ್ನಾಗಿ ವೆರಿ ಗುಡ್. ಯಾಕಂದರೆ ನಿಮ್ಮ ಮಾತೊಳಗೆ ಸಾಕಷ್ಟು ಅಂದರೆ ಇಲ್ಲಿ ನಡೆದಿದ್ದೆಲ್ಲನೂ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಜನರಿಗೆ. ನೀವು ನನಗೆ ಯಾಕೆ ಗೀತಪ್ರಿಯವ್ರ ಬಗ್ಗೆ ಒಂದು ವಿಶಿಷ್ಟವಾದಂತಹ ಒಂದು ನನಗೆ ಅಭಿನಂದನೆ ಯಾಕೆ ಅಂತಂದರೆ, ಅವರು ಎಜುಕೇಷನ್ದಲ್ಲಿದ್ದಾರೆ, ಪರಿಸರದಲ್ಲಿನೂ ಇದ್ದಾರೆ. ಪರಿಸರ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಅವರು. ಕೃಪಾನಂದಿಗೆ ನನ್ನ ಕರೆದಿದ್ದು ನನ್ನ ಭಾಷಣಕ್ಕೆ. ಆ ಹೊತ್ತಿನಲ್ಲಿ ನಿಂತು ಮಾತಾಡಿದರು. ಇವರು ಹೇಗೆ ಮಾತಾಡ್ತಾರೆ ಪರಿಸರದ ಇಷ್ಟು ಬಗ್ಗೆ ಚೆನ್ನಾಗಿ ಅಂತ ನನಗೆ ಭಾಳ ಆಶ್ಚರ್ಯ. ಅದಾದಮೇಲೆ ಸಿನಿಮಾ, ಈ ಮೂರು ಫೀಲ್ಡೊಳಗೆ ನಾನು ಇದ್ದಿದ್ದರಿಂದ ನಾನು ಹೇಳೋದು ನಿಮಗೆ. ಆದ್ದರಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಮಾಡೋ ಉದ್ದೇಶ ಇದೆ. ಒಮ್ಮೊಮ್ಮೆ ನಾವೆಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತೀವಿ. ಅದು ಒಳ್ಳೆಯದು ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವ್ರ ಉದ್ದೇಶ ಏನಿದೆ ಅಲ್ಲ, ಒಳ್ಳೆ ಸಿನಿಮಾ ಮಾಡೋದು, ಅದನ್ನು ನಾವು ಎಪ್ರಿಷಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನನಗೆ ಅವರು ತುಂಬ ಇಷ್ಟ ಆಗ್ತಾರೆ.
ಅವರು ಹೇಳಿದ್ದನ್ನು ಕೇಳ್ತಾರೆ. ಆಮೇಲೆ ನಾವು ಒಂದು ಸುಮಾರು 3 ತಿಂಗಳ ಹಿಂದೆ ಒಂದು ಪಶ್ಚಿಮ ಘಟ್ಟ ಮತ್ತು ಈ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿದ್ರು. ತುಂಬ ಹೆಲ್ಪ್ ಮಾಡಿದರು ಅವರು ನಮಗೆ ಈ ಕಾನ್ಫರೆನ್ಸ್ ಮಾಡೋದ್ರಲ್ಲಿ. ಆದ್ದರಿಂದ ನನಗೆ ಇವತ್ತು ಸಿನಿಮಾ ಬಗ್ಗೆ ಇವರು ಮಾಡಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು. ಒಳ್ಳೆ ಸಿನಿಮಾ ನಾನು ಹೇಳಿದ್ನಲ್ಲ, ಒಳ್ಳೆ ಸಿನಿಮಾ ಯಾವುದಂತ ಹೇಳಲಿಕ್ಕಾಗಲ್ಲ. ಒಂದೊಂದು ಸರ್ತಿ ನಾವು ಮಾಡಿರ್ತೀವಿ, ಜನ ಇಷ್ಟಪಡ್ತಾರೆ. ಒಂದೊಂದು ಸರ್ತಿ ನಾವು ಭಾಳ ಚೆನ್ನಾಗಿ ಓಡ್ಬೋದು ಅಂತ ಹೇಳ್ಕೊಂಡಿರ್ತೇವೆ, ಓಡಲ್ಲ. ಈ ಸಿನಿಮಾ ಒಂದು ರೀತಿಯ ಒಂದು ಅನ್ಸರ್ಟನ್, ಅನ್ಪ್ರೆಡಿಕ್ಟಬಲ್ ಮೀಡಿಯಮ್ ಅದು. ಇವನ್ ಸತ್ಯಜಿತ್ ರಾಯ್ ಒಂದು ನಮ್ಮ ಇಡೀ ಜಗತ್ತಿನ ಒಬ್ಬ ಶ್ರೇಷ್ಠ ನಿರ್ದೇಶಕ, ಅನೇಕ ಚಿತ್ರಗಳನ್ನು ಓಡಲಿಲ್ಲ. ಅವರು ಹೇಳಿದರು ನಾನು ಸೋತಿದ್ದೇನೆ ಅಂತ. ಅವರ ತಮಗೆಲ್ಲ ಗೊತ್ತಿರೋ ಹಾಗೆ ಅವರ ಮೊದಲೇ ಸಿನಿಮಾ ಏನಿದೆಯಲ್ಲ ಸತ್ಯಜಿತ್ ರಾಯ್ ಅವರು ಮಹಾನಗರ ಒಂದು, ನಾನು ಮಹಾನಗರ ಮತ್ತು ಫಸ್ಟ್ ಚಿತ್ರ, ಅದಕ್ಕೆ ಜಗತ್ತಿನಿಂದ ತುಂಬ ಅವ್ರಿಗೆ ಅದಕ್ಕೆ ಇದು ಸಿಕ್ತು, ಒಂದು ಅಪ್ರಿಸಿಯೇಷನ್ ಸಿಕ್ತು ಅವ್ರಿಗೆ. ಇವನ್ ಆಸ್ಕರ್ ಅವಾರ್ಡ್ ಕೂಡ ಬಂದದ್ದು ಆ ಚಿತ್ರದಿಂದ. ಅದನ್ನು ಹಾಲಿವುಡ್ 52,000 ರೂಪಾಯಿ ಮಾಡಿದ್ರು. ಇಮ್ಯಾಜಿನ್ ಮಾಡಿ, 52,000 ರೂಪಾಯಿಯಲ್ಲಿ ಚಿತ್ರ ಮಾಡಿದ್ದಾರೆ. ಆದ್ದರಿಂದ ನಾನು ಹೇಳೋದು, ಇದಕ್ಕೆ ದುಡ್ಡು ಭಾಳ ಬೇಕಾಗಿಲ್ಲ. ನಮ್ಮಲ್ಲಿ ಏನಾಗಿದೆ ಇವತ್ತು ಈ ಕನ್ನಡದಲ್ಲಿ ಕೋಟಿಗಟ್ಟಲೆ ಮಾತನಾಡ್ತಾರೆ. ನಿಜವಾಗಿ ಕೋಟಿಗಟ್ಟಲೆ ಬೇಕಾಗಬಹುದು ಕೆಲವೊಂದು. ನಾನು ಕಮರ್ಷಿಯಲ್ ಚಿತ್ರದಲ್ಲಿ ಕೆಲವು ಮಾಡಿದ್ದೇನೆ. ನಾನು ಡೈರೆಕ್ಟರ್ಗೂ ಹೇಳಿದ್ದೇನೆ, ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಿ? ನೀವೇ 5 ಸ್ಟಾರ್ ಹೋಟೆಲ್ ಒಳಗೆ ದೊಡ್ಡ ದೊಡ್ಡ ಕಾರ್ ಕೊಡ್ತೀರಿ, ಅದು ಏನು ಜನ ಗೊತ್ತಾಗ್ತದ? ಅವ್ರು 5 ಸ್ಟಾರ್ ಹೋಟೆಲ್ ಒಳಗೆ ಇದ್ರು ಅಥವಾ ಕಾರ್ ಒಳಗೆ ಬಂದರು ಆ್ಯಕ್ಟಿಂಗ್ ಮಾಡೋದಕ್ಕೆ ಅಂತ ಇಲ್ಲ. ನೀವು ಏನು ಆ್ಯಕ್ಟಿಂಗ್ ಮಾಡಿದ್ರಿ, ಏನು ಡೈರೆಕ್ಷನ್ ಮಾಡಿದ್ರಿ ಅದು ಗೊತ್ತಾಗ್ತದೆ. ಆದ್ದರಿಂದ ನಾವು ಗೀತಪ್ರಿಯ ಅವರು ಈ ಥರ ಒಳ್ಳೆ ಸಿನಿಮಾ ಮಾಡಲಿ. ನೀವೆಲ್ಲ ಬಂದಿದ್ದೀರಿ, ನಿಮ್ಮ ಆಶೀರ್ವಾದ ಅಥವಾ ಅವರ ಅಪ್ರಿಸಿಯೇಷನ್ ಅವ್ರಿಗೆ ಇದ್ದೇ ಇರುತ್ತೆ. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮತ್ತು ನನಗೂ ಕೂಡ ನೀವು ಈ ಕಾರ್ಯಕ್ರಮ ಕರೆದ್ರಿ, ಇದೇನು ನನಗೆ ಈ ಕಾರ್ಯಕ್ರಮ ಏನು ಅಂತ ಗೊತ್ತಿರಲಿಲ್ಲ ನಿಜ. ಪಾಪ ಅವರು ನೀವು ಕರೆದು ನಿಮ್ಮ ಪಾಪ ಹೆಣ್ಮಕ್ಕಳಿಗೆ ಕೆಲವೊಂದು ಗಿಫ್ಟ್ಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಉದ್ದೇಶ ಎಲ್ಲದರ ರೀತಿಯಿಂದ ನೋಡಿದರೂ ಕೂಡ ಭಾಳ ಚೆನ್ನಾಗಿದೆ. ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಬೆಸ್ಟ್ ವಿಶಸ್ ಯಾವಾಗಲೂ ನಮ್ಮ ಶಕ್ತಿ ಇದ್ದೇ ಇದೆ. ಹಾಗೆ ನಾಳೆ ವಿಶ್ವ ಭೂಮಿ ದಿನವನ್ನ ಕೂಡ ಆಚರಿಸಲಾಗ್ತಾ ಇದೆ. ಇವತ್ತಿನ ದಿನ ಪರಿಸರ ಪ್ರೇಮಿ ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತಹ ಸುರೇಶ್ ಹೆಬ್ಳಿಕರ್ ಅವರ ಮಾತುಗಳನ್ನ ಕೇಳಿ ಖುಷಿ ಆಯಿತು. ಇದು ಸಕ್ಸಸ್ ರೆಡಿ ಸರ್, ಹಂಗೆ ಸ್ಟ್ರೈಟ್ ರೆಡಿ. ಯಾವ ಇದೆ ರೈಟ್ ಡೌನ್ ಮಾಡಿದ್ದಾರೆ ಮುಂದ ರೆಡಿ ರೆಡಿ. ಒಂದು ನಿಮಿಷ ಓಕೆ ಸರ್. ಬಗ್ಗೆ ನೀವು ಸಿಗುವಂಥದ್ದು ಸಿನಿಮಾದ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ರಿ. ಪ್ರಣಯರಾಜ್ ಶ್ರೀನಾಥ್ ಅವರ ಸುರೇಶ್ ಹೆಬ್ಳಿಕರ್ ಸರ್ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸಕ್ತಿ ಕೇಳ್ಕೊಳ್ತೀನಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಮಾತಾಡಿ ಅಂತ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್, ವಂದನೆಗಳು. ರೂಲ್ ಬ್ರೇಕ್ ಮಾಡ್ತೀರಾ ಅಲ್ವಾ ಸರ್? ತುಂಬಾ 4 ಆಯ್ತು, ಬ್ರೇಕ್ ಮಾಡ್ಬೋದು. 4 ಮಾತಾಡಿದ್ರಿ ನೀವು. 4 ಅಲ್ಲ 25 ಅಂತ ಹೇಳೋಣ. ನನಗೆ ಎಷ್ಟು ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡಿ, ಒಳ್ಳೆಯದು. ಹಾಗಾಗಿ ನಾವು ಭೇಟಿ ಇಟ್ಟಿದ್ರೆ ಭಾಳ ಒಳ್ಳೇದಾಗುತ್ತೆ ಅಂತ ನನಗೆ ಅನ್ಸುತ್ತೆ. 4 ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಅವರಿಗೆ ಏನು ಕೊಟ್ಟರು ಏನು ಕೊಡೋರು ಅದಲ್ಲ, ಅವ್ರನ್ನ ಗುರುತಿಸಿ ಕರೆದು ನಮ್ಮ ಜೊತೆ ನಿಂತ್ಕೊಳ್ಳಿ ಹೇಳಿ ಅವ್ರ ಕೈ ಮುಟ್ಟಿ ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆಗೆ ಮಾನವರಾಗಿ ನೀವು ಎಷ್ಟು ಧೈರ್ಯ ತಗೊಂಡು ಇಷ್ಟು ವರ್ಷ ಮಾಡಿದ್ದೀರಿ, ಆ ಧೈರ್ಯದಲ್ಲಿ ಒಂದು 10% ನಮಗೂ ಕೊಡಿ, ನಮ್ಗೆ ಆ ಧೈರ್ಯ ಕೊಡಿ ಅಂತ ಕೇಳೋದಕ್ಕೋಸ್ಕರ ಅವ್ರನ್ನ ಕರೆದಿದ್ದಾರೆ. ಅದು ತುಂಬ ಸಂತೋಷ ಆಯಿತು. ಆ ಸಹೋದರಿಯರ ಪಾಪ ತುಂಬ ಅವರ ನೋವು ಅರ್ಥವಾಗ್ತದೆ. ಹಾಗೆ ಸುರೇಶ್ ಹೇಳಿದ್ರು, ನಾವು ಪಿಕ್ಚರ್ ಮಾಡ್ತೇವೆ, ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಯಾವುದೇ ನಿರ್ಮಾಪಕ ಕೆಟ್ಟ ಸಿನಿಮಾ ಮಾಡ್ತೀನಿ ಅಂತ ಶುರು ಮಾಡೋದೇ ಇಲ್ಲ. ಪ್ರತಿಯೊಬ್ಬನು ಅವನು ತಾನು ಮಾಡೋ ಚಿತ್ರ ಒಳ್ಳೆಯದೇ ಅಂತ ತಿಳ್ಕೊಂಡಿರ್ತಾನೆ. ಯಾಕಂದರೆ ಅದ್ರ ಬಗ್ಗೆ ಕೂತ್ಕೋತಾನೆ, ಕಥೆಗಳ ಬಗ್ಗೆ ಚರ್ಚೆ ಮಾಡ್ತಾನೆ, ಅವನ ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ತನ್ನ ಸ್ನೇಹಿತರ ಹತ್ರ ಹೇಳ್ಕೊತಾನೆ ಈ ಥರ ಕಥೆ ಅಂತ, ಅವ್ರು ಚೆನ್ನಾಗಿದೆ ಅಂತಾರೆ, ಎಲ್ಲರೂ ಚೆನ್ನಾಗಿದೆ ಅಂತ ಮಾಡ್ತಾರೆ, ಓಡೋದಿಲ್ಲ. ಆ ಓಡಲಿಲ್ಲ ಅಂದಾಗ ಆ
ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಆ ಬೇಜಾರು ಯಾವ ಪ್ರೊಡ್ಯೂಸರು ಪಡಬಾರ್ದು ಅಂತ ನಾವೆಲ್ಲ ಹೇಳಬೇಕಾದ್ರೆ ಆ ನೋವಿನಲ್ಲಿ ನಾವು ಭಾಗಿಯಾಗಬೇಕು. ನಾವು ಒಬ್ಬ ಕಲಾವಿದನಾಗಿ ನಾನು ಹೇಳೋದು, ಪ್ರೊಡ್ಯೂಸರ್ ಕಷ್ಟ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಆ ಕಷ್ಟಕ್ಕೆ ಸ್ಪಂದಿಸಿ ನಾವು ಓಡಾಡ್ತಾ ಹೋದರೆ ಅವರಿಗೆ ಆಗುವ ನೋವಿನಲ್ಲಿ ನಾವು ಒಂಚೂರು ಹಂಚ್ಕೋತೀವಿ ಅಂತ ಅವ್ರಿಗೆ ಅನ್ಸಿದ್ರೆ ಅದೆಷ್ಟೋ ಸಂತೋಷ ಕೊಡುತ್ತೆ. ಇವಾಗ ನಿರ್ಮಾಪಕರು ಕಲಾವಿದರಾಗಲಿ ಅಥವಾ ತಂತ್ರಜ್ಞರಾಗಲಿ ಹೆಸರು ಮಾಡಿರೋರಾಗಲಿ ಅವ್ರನ್ನ ನಾವು ನೋಡ್ಕೋಬೇಕು ಅಂತ ಹೋದಾಗ ಆ ದಾರಿಗಿಂತ ಕಲಾವಿದರನ್ನ ನಾವೆಲ್ಲ ಒಂದು ಯೂನಿಟ್, ಒಂದು ಸಂಸಾರ ಇದ್ದಾಗಿದೆ ಅಂತ ಯಾರು ಅನ್ಕೋತಾರೆ ಅಂಥ ಕಲಾವಿದ ಪ್ರತಿಯೊಬ್ಬ ನೋವು ಸ್ಪಂದಿಸ್ತಾನೆ. ಕಲಾವಿದನಾಗಿ ಅವನ ಹೆಸರು ಮಾಡ್ತಾನೆ. ಇಲ್ಲದೆ ಹೋದರೆ ಹೆಸರು ಅಷ್ಟು ದಿವಸ ಇರೋದಿಲ್ಲ. ಜನಗಳ ಮನಸ್ಸಲ್ಲಿ ಉಳಿಬೇಕಾದ್ರೆ ಕಲಾವಿದನಾಗ ಬರೀ ಅವನ ಕಲೆಯಿಂದಲೇ ಆಗಲ್ಲ, ಅವನ ನಡವಳಿಕೆಯಲ್ಲಾಗತ್ತೆ, ಅವನ ಮಾತುಕತೆಯಲ್ಲಾಗತ್ತೆ, ಅವನು ಯಾವ್ಯಾವ ರೀತಿ ಮಾತಾಡ್ತಾನೆ ಎಲ್ಲನೂ ಇರುತ್ತೆ. ಇದೆಲ್ಲ ಕಲಿಸ್ಕೋಬೇಕಾದ್ರೆ ಅವನು ತಾನೊಬ್ಬನೇ ಅನುಭವಿಸ್ತಾ ಅಂತಲ್ಲ. ನಾನು ಒಬ್ಬ ಪಿಕ್ಚರ್ ಹೀರೋ ಅಂತ ನಾ ಬಂದಾಗ ನನ್ನ ಸುತ್ತಮುತ್ತ ಇನ್ನೂ 80 ಜನ ಇರ್ತಾರಲ್ಲ, ಆ ಜನರಲ್ಲಿ ಯಾವ ರೀತಿ ಭಾವನೆ ತೋರಿಸ್ತಾ ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ, ಇದನ್ನು ನೋಡಿ ಅವರಿಂದ ಕಲಿಸ್ಕೋಬೇಕಾದ ಬೇಕಾದಷ್ಟು ಇರುತ್ತೆ. ಅಂಥ ಕಲಿಸ್ಕೊಂಡಾಗ ಸುರೇಶ್, ಐ ಥಿಂಕ್ ವಿ ಕ್ಯಾನ್ ಗಿವ್ ಎ ಗುಡ್ ಫಿಲಮ್ ಅಂತ ಅನಿಸುತ್ತೆ. ಎ ಗುಡ್ ಫಿಲಮ್ ವಿಲ್ ಆಲ್ವೇಸ್ ಕಮ್ ವಿತ್ ಕೋಆಪರೇಷನ್ ಆಫ್ ಎಂಟೈರ್ ಯೂನಿಟ್. ಅಂಥ ಬರಬೇಕು. ಅದರಲ್ಲಿ ಗೀತಾಗಿ ಮಾತ್ರ ತುಂಬ ಇದೆ. ಅವರ ಆಸೆಗಳು ಆಕಾಂಕ್ಷೆಗಳು ತುಂಬ ಇದೆ, ತೋರಿಸ್ತಾರೆ. ಅವರು ಸಕ್ಸಸ್ ಅಂತ ಅಂದಾಗ ಅವ್ರು ದುಡ್ಡಿನ ಬಗ್ಗೆ ನೋಡಲಿಲ್ಲ. ಇವತ್ತು ಅವ್ರನ್ನ ಕೇಳಿ ಅಪರಿಚಿತಿಗೆ ಎಷ್ಟು ಖರ್ಚಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಎಷ್ಟು ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ 10 ಜನರ ಬಾಯಲ್ಲಿ ಅಪರಿಚಿತೆ ಅಂತ ಬರ್ತಾ ಇದೆ. ನಾವು ಕೇಳ್ದೇನೆ ಅದು ಹೆಸರಲ್ಲಿ ಬಂದಾಗ ಅವ್ರ ಬಾಯನ್ನ ಇದು ಮಾಡಿದಾಗ ಖುಷಿಯಾಗುತ್ತೆ. ನನ್ನ ಕಷ್ಟಕ್ಕೂ ಒಂದು ಇದು ಸಿಕ್ತು ಅಂತ ಅವ್ರಿಗೆ ಅನಿಸುತ್ತೆ. ಅದು ಅನ್ನಿಸ್ದಾಗ ಇನ್ನೊಂದು ಹೆಜ್ಜೆ ಮುಂದೆ ಇರಬೇಕು ಅನಿಸುತ್ತೆ. ನನ್ನ ದೃಷ್ಟಿನಲ್ಲಿ ನೀವು ಬಹುಶಃ ಇನ್ನೊಂದು 10-15 ವರ್ಷದಲ್ಲಿ 100 ಹೆಜ್ಜೆ ಇರ್ತೀರಿ. ಆ 100 ಹೆಜ್ಜೆಗೆ ನನ್ನ ಜೊತೆ ಎಲ್ಲರೂ ಇರ್ತಾರೆ, ನಿಮ್ಮ ಬೆಂತಿರ್ತಾರೆ, ನಿಮ್ಮ ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹ ಅದು ಒಳ್ಳೆಯ ಸಿನಿಮಾನೇ ಬರಲಿ. ಒಂದೊಂದು ಸಿನಿಮಾ ಮುಗಿದಾಗ ಮುಂದಿನ ಸಿನಿಮಾ ನಿಮಗೆ ಹೊಳಿತಾ ಇರ್ತದೆ. ಮಾಡಿ ಸಂತೋಷ, ಒಳ್ಳೆಯ ಸಿನಿಮಾ ಮಾಡಿ, ಸಕ್ಸಸ್ ಆಗಲಿ, ಆಶೀರ್ವಾದ. ಥ್ಯಾಂಕ್ ಯು. ಅಟ್ಯಾಕ್ ವಿತ್ ಸರ್ವೈವರ್ಸ್ನ ನಾವು ಮಾತಾಡ್ಸೋದಾಗಿರ್ಬೋದು, ಇವೆಲ್ಲವೂ ಕೂಡ ಹೊಂದಿಕೊಂಡಿತ್ತು. ಈಗ ಇಷ್ಟೆಲ್ಲ ಘಟನೆಗಳು ನಡೀತಾ ಬಂತು. ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಕೋ-ಫೌಂಡರ್ ಆಗಿ, ನಂತರ ಅಪರಿಚಿತೆಯವರೆಗೂ ಕೂಡ ಸಾಕಷ್ಟು ಜರ್ನಿಯಲ್ಲಿ ಕಾಣ್ತಾ ಬಂದಿದ್ದೀವಿ. ಒಂದು ಚಿಕ್ಕ ವೀಟಿಯನ್ನ ನೋಡು, ನೆನಪಿನ ಕಾಣಿಕೆ ಪ್ರತಿಯೊಬ್ಬರು ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಮೇಘರಾಜ್ ಅವರು ಬಾಕ್ಸ್ ಇಟ್ಬಿಡಿ, ಜಸ್ಟ್ ಹೋಲ್ಡ್ ದ ಮಾತು. ಕೊಡಿ. ಕಾರ್ಯಕ್ರಮದ ಕೊನೆಯ ಹಂತವಿದು. ಅಪರಿಚಿತೆ, ಚಿರಪರಿಚಿತರಾಗುವಂತಹ ಸಮಯ ಇದಾಗಿದೆ. ಹೀಗೆ ನಮ್ಮ ಸುತ್ತಮುತ್ತ ಸಾಕಷ್ಟು ಅಪರಿಚಿತೆಯರು ಇರಬಹುದು. ಅವರನ್ನ ಗುರುತಿಸುವಂತಹ ಜವಾಬ್ದಾರಿ ಕೂಡ ನಮ್ಮದು. ಅವರ ನೋವಿಗೆ ಮಿಡಿಯುವಂತಹ ಜವಾಬ್ದಾರಿಯು ಕೂಡ ನಮ್ಮದಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಅಪರಿಚಿತೆ ಈ ಯಶಸ್ಸಿನ ಆಚರಣೆ ತುಂಬಾ ವಿಭಿನ್ನವಾಗಿ ನಡೆದಿರೋದಂತೂ ನಿಜ. ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಹೀಗೆಲ್ಲ ಆಗುತ್ತೆ. ಇಂತಹ ಒಂದು ಕ್ಷಣಗಳನ್ನ ಬದುಕನ್ನ ನಾವು ಕಟ್ಕೊಳ್ತೀವಿ, ಕ್ಷಣ ನಮ್ಮ ಬದುಕಿನಲ್ಲಿ ನೆನಪಾಗಿ ಇರುತ್ತೆ ಅಂತ ಹೇಳೋದು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಬಂದಿರುವಂತವ್ರು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದ್ದೀರಿ. ಧನ್ಯವಾದಗಳು. ಹಾಗೆ